ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆಯೇ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಾರೆ ಪ್ರತಿಯೊಬ್ಬರಿಗೂ ತುಂಬಾನೇ ಥ್ಯಾಂಕ್ಸ್. ಹಾಗೆ ನಾವೇನು ಮಾಡ್ತೀವಿ ಅಂದರೆ ತುಂಬ ಸಲ ರೈಸನ್ನು ಅಂದರೆ ನೈಟ್ ರೈಸ್ ಮಿಕ್ಕಿರುತ್ತೆ, ಬೆಳಿಗ್ಗೆ ತುಂಬ ಸಲ ಬಿಸಾಡ್ತೀವಿ. ತುಂಬ ಮನಸ್ಸಿಗೂ ಕೂಡ ಬೇಜಾರಾಗುತ್ತೆ ರೈಸನ್ನು ವೇಸ್ಟ್ ಮಾಡಬೇಕಂದ್ರೆ. ಸೊ ಒಂದು ಅನ್ನದ ಹಿಂದೆನೂ ಕೂಡ ಪ್ರತಿಯೊಬ್ಬರ ಪರಿಶ್ರಮ ಇರುತ್ತೆ. ಸೊ ನಾವು ಅನ್ನವನ್ನು ಬಿಸಾಡೋದಕ್ಕಿಂತ ಹಳೆ ಅನ್ನವನ್ನು ಉಪಯೋಗಿಸಿ ಹೊಸ ರೀತಿಯಾದ ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ವಿತಿನ್ 5 to 10 ಮಿನಿಟ್ಸಲ್ಲಿ ನಾವು ಈ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ಸೊ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಇದು ನೈಟ್ ಮಾಡಿ ಉಳಿದಿರೋ ಬಾಯ್ಲ್ಡ್ ರೈಸ್. ಇದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೇರೆ ಏನಾದರೂ ರೈಸ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನೈಟ್ ರೈಸ್ ಇದ್ದರೆ ಕೆಲವೊಂದು ಸಲ ತಿನ್ನೋಕ್ಕೆ ಬೇಜಾರಾಗುತ್ತೆ. ಹಾಗೆಯೇ ನಾವು ಚಿತ್ರಾನ್ನ ಎಲ್ಲ ಮಾಡ್ತೀವಿ, ಬಟ್ ತಿಂದು ಬೇಜಾರು ಬಂದಿರುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕೊಳ್ಬೇಕು, ತುಂಬ ಟೇಸ್ಟಾಗಿ ಬರುತ್ತೆ. ನೆಕ್ಸ್ಟು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕೊಳ್ಳಿ. ಹಾಗೆ ಇದಕ್ಕೆ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಇದನ್ನು ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ನೀವು ಕ್ವಿಕ್ಕಾಗಿ ಮಾಡ್ಕೋಬೋದು. ವಿತಿನ್ 5 to 10 ಮಿನಿಟ್ಸಲ್ಲಿ ಈ ರೆಸಿಪಿಯನ್ನು ಮಾಡ್ಬೋದು. ಇದಕ್ಕೆ ನಾವಿವಾಗ ನೀರನ್ನು ಸೇರಿಸಬೇಕು. ಅಂದರೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿ ನಾವು ಕಲಿಸ್ಕೊಳ್ತಾ ಹೋಗಬೇಕು. ಯಾಕಂದರೆ ಒಂದೇ ಸಲ ಜಾಸ್ತಿ ನೀರನ್ನು ಹಾಕಿಬಿಟ್ರೆ ತುಂಬ ತೆಳ್ಳಗಾಗಿಬಿಡುತ್ತೆ. ಒಂದು ವೇಳೆ ತೆಳ್ಳಗಾದರೆ ನೀವು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು. ಸೊ ತುಂಬ ಚೆನ್ನಾಗಿ ಈ ರೀತಿಯಾಗಿ ನಾವು ನಾದ್ಕೊಳ್ಬೇಕು, ಯಾಕಂದರೆ ರೈಸ್ ಎಲ್ಲ ಸೇರಿಸಿರ್ತೀವಿ. ನೋಡಿ, ಈ ರೀತಿ ಹದಕ್ಕೆ ಬರಬೇಕು. ಇಷ್ಟು ಮಾಡಿಕೊಂಡ್ರೆ ಸಾಕು. ಇವಾಗ ಆಲ್ಮೋಸ್ಟ್ ಆಗಿ ರೆಡಿಯಾಗಿದೆ. ನಾವು ಇನ್ನೊಂದು ಪಾತ್ರೆಯನ್ನು ತಗೊಳ್ಳೋಣ. ಇವಾಗ ಈ ರೀತಿಯಾದ ಅಲ್ಯೂಮಿನಿಯಂ ಪಾತ್ರೆಯನ್ನು ತಗೊಳ್ಳಿ. ಅದಕ್ಕೆ ನಾನು ತುಪ್ಪವನ್ನು ಸಹ ಹಾಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆಯನ್ನು ಸಹ ಹಾಕೋಬೋದು. ಹಾಕ್ಕೊಂಡು ತುಂಬ ನೀಟಾಗಿ ಈ ರೀತಿಯಾಗಿ ಎಲ್ಲ ಕಡೆಯೂ ಸವರ್ಕೊಳ್ಬೇಕು. ಒಂದು ವೇಳೆ ನೀವು ಸ್ಟೀಲಿನ ಪಾತ್ರೆಯಲ್ಲಿ ಮಾಡಿದರೆ ಬೇಗ ಅದು ಕತ್ತೋಗಿಬಿಡುತ್ತೆ, ಅಂದರೆ ಸುಟ್ಟೋಗಿಬಿಡುತ್ತೆ ಪಾತ್ರೆ, ಕರೆಕ್ಟಾಗಿ ಬೇಯಲ್ಲ ರೊಟ್ಟಿ. ಅದಕ್ಕೆ ಈ ರೀತಿಯಾದ ಪಾತ್ರೆಯನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ನಾನು ಇವಾಗ ತುಪ್ಪವನ್ನು ಎಲ್ಲ ಕಡೆಯೂ ಸವರ್ಕೊಂಡಿದ್ದೀನಿ. ಈ ರೀತಿಯಾಗಿ ಸವರ್ಕೊಂಡ್ರೆ ಸಾಕು. ಇವಾಗ ನಾವು ಕಲಸಿಟ್ಕೊಂಡಂಥ ಹಿಟ್ಟನ್ನು ಈ ಪಾತ್ರೆಗೆ ಹಾಕೊಳ್ಳೋಣ. ತಳಭಾಗದಲ್ಲಿ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಬೇಕು, ಯಾಕಂದರೆ ಬೇಗ ಬೇಯ್ದುಬಿಡತ್ತೆ ತಳಭಾಗದಲ್ಲಿ. ಸೊ ಇಲ್ಲಾಂದರೆ ಸುಟ್ಟೋಗಿಬಿಡತ್ತೆ. ಅದಕ್ಕೇ ಸ್ವಲ್ಪ ದಪ್ಪನೇ ಇರಲಿ ತಳಭಾಗದಲ್ಲಿ. ನೆಕ್ಸ್ಟ್ ಸೈಡಲ್ಲೆಲ್ಲ ತುಂಬ ತೆಳ್ಳಗಾಗಿ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಹಿಟ್ಟೇನಾದರೂ ನಿಮಗೆ ತಟ್ಕೊಳ್ಳುವಾಗ ಕೈಗೆ ಹಿಡಿಯುತ್ತೆ ಅಂದರೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ತಗೊಂಡು ತಟ್ಕೊಳ್ತಾ ಹೋಗಬೇಕು. ಬೇಗ ಆಗುತ್ತೆ, ಅಂದರೆ ಕೈಗೆ ಅಂಟ್ಕೊಳ್ಳಲ್ಲ. ಇವಾಗ ಇದನ್ನು ನಾವು ಸ್ಟವನ್ನು ಆನ್ ಮಾಡಿ ಮೀಡಿಯಮ್ ಉರಿಯಲ್ಲಿ ಬೇಯಕ್ಕೆ ಬಿಡಬೇಕು. ಅಂದರೆ 7 ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗ ಆಗುತ್ತೆ. ನೋಡಿ, ಇವಾಗ ತುಂಬ ಚೆನ್ನಾಗಿ ಬೇಯ್ದಿದೆ. ಸೈಡಲ್ಲೆಲ್ಲ ಸ್ವಲ್ಪ ಬಿಟ್ಕೊಂಡಿದೆ. ನೋಡಿ, ಗೊತ್ತಾಗುತ್ತೆ ಬೇಯ್ದಿದ್ದು. ಸೊ 5 ಮಿನಿಟ್ಸ್ ಆದಮೇಲೆ ಓಪನ್ ಮಾಡೋಣ. ನೋಡಿ, ಇವಾಗ ತುಂಬ ಈಸಿಯಾಗಿ ಬರುತ್ತೆ. ದಿಢೀರಾಗಿ ಮಾಡುವ ಪಾತ್ರೆ ಅಚ್ಚು ರೊಟ್ಟಿ ರೆಡಿಯಾಗಿದೆ. ಸೊ ಇದನ್ನು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ, ಬ್ಯಾಕ್ ಸೈಡಲ್ಲೂ ಕೂಡ ತುಂಬ ಕರೆಕ್ಟಾಗಿ ಬೇಯ್ದಿದೆ. ಯಾವುದೇ ರೀತಿಯಾಗಿ ತುಂಬ ಸುಟ್ಟು ಹೋಗಿಲ್ಲ, ಕರೆಕ್ಟಾಗಿದೆ. ಕ್ರಂಚಿಯಾಗಿ ಬಂದಿದೆ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದು ನಾವು ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ. ಹಾಗೆಯೇ ನೈಟ್ ಅನ್ನ ಎಲ್ಲ ಮಿಕ್ಕಿದ್ರೆ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಹಾಗೆ ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗೆಯೇ ಇದನ್ನು ನೀವು ಬೇಕಂದರೆ ತುಪ್ಪದ ಜೊತೆ ತಿನ್ಬೋದು, ಇಲ್ಲಾಂದರೆ ಜೋನಿ ಬೆಲ್ಲ ಸೇರಿಸ್ಕೊಂಡು ತಿನ್ಬೋದು. ನಾವಿದನ್ನು ಹಾಗೆಯೇ ತಿಂತೀವಿ, ಕಾಫಿ ಟೀ ಜೊತೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೆ ಏನು ಬೇಕು ಅನಿಸಲ್ಲ. ಈವ್ನಿಂಗ್ ಸ್ನ್ಯಾಕ್ಸಲ್ಲೂ ಕೂಡ ನೀವು ಮಾಡ್ಕೋಬೋದು. ನೋಡಿದ್ರಲ್ವ, ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.